ಹಾಯ್ ಗೈಸ್, ಬನ್ನಿ ಗೈಸ್, ಇವತ್ತು ಸ್ಕ್ವಯರ್ ನೆಕ್ ಯಾವ ಥರ ಮಾರ್ಕ್ ಮಾಡೋದಂತ ತೋರಿಸ್ತೀನಿ ನೋಡಿ ಗೈಸ್. ಇದು ಕಸ್ಟಮರ್ ಕೇಳಿದ್ದಾರೆ. ಈ ಮೆಜರ್ಮೆಂಟ್ಗೆ ಈಗ ಸ್ಕ್ವಯರ್ ನೆಕ್ ಯಾವ ಥರ ಮಾರ್ಕ್ ಮಾಡೋದಂತ ತೋರಿಸ್ತೀನಿ ಗೈಸ್. ನೋಡಿ ಗೈಸ್, ಇದು ಲೈನಿಂಗ್ ಏನಿದೆಯೋ ಕಾಣ್ತಾ ಇದೆಯಾ ಗೈಸ್? ಲೈನಿಂಗ್ ಏನಿದೆಯೋ ಇದು 4 ಫೋಲ್ಡಲ್ಲೇ ಬ್ಯಾಕು, ಫ್ರಂಟು, ಸ್ಲೀವ್ 3 ಒಂದರಲ್ಲೇ ಮಾಡೋದನ್ನ ತೋರಿಸ್ತೀನಿ ಗೈಸ್. ನೋಡಿ ಗೈಸ್, ಫಸ್ಟಿಗೆ ಅವ್ರ ಲೆಂತ್ ತೊಗೋಬೇಕು. ನೋಡಿ, ಶೋಲ್ಡ್ರಿಂದ ಇಲ್ಲಿಗೆ ಟೈಟಾಗಿ ಇಟ್ಕೊಬೇಕು. ನೋಡಿ, 14 ಇಂಚ್ ಬರ್ತೈತೆ. ನಾನು ಇದಕ್ಕೆ 1 ಇಂಚ್ ಆ್ಯಡ್ ಮಾಡಿಕೊಂಡು 15 ಇಂಚ್ ತೊಗೋತೀನಿ. ನೋಡಿ, ಈ ಥರ 15 ಇಂಚ್ ತೊಗೊಂಡು ಕರೆಕ್ಟಾಗಿ ಇಲ್ಲಿನೂ ನೀಟಾಗಿ 15 ಇಂಚಿಗೆ ಮಾರ್ಕ್ ಮಾಡ್ಕೊಬೇಕು. ಹಾಗೆ ಇಲ್ಲಿ ಟೋಟಲ್ ಲೆಂತ್ ಎಷ್ಟು ಇದೆ, ಎದೆ ಸುತ್ತಾಳತೆ ಅಂತ ನೋಡ್ಕೊಬೇಕು ಗೈಸ್. ನೋಡಿ, ಈ ಉಕ್ಸ್ ಪಟ್ಟಿಯಿಂದ ನೋಡಿ 12 ಇದೆ. ನಾನು 12 ತಗೋತೀನಿ ಗೈಸ್. ಈ ಥರ ಮಾರ್ಕ್ ಮಾಡ್ಕೊಬೇಕಾಗುತ್ತೆ. ಇನ್ನೊಂದ್ಸಲ ನೋಡ್ಕೊಳ್ಳಿ ಗೈಸ್. ನೋಡಿ, ಲೆಂತು ಈ ಕಡೆಯಿಂದನೇ ತೋರಿಸ್ತೀನಿ. 15 ಇಲ್ಲಿ ಟೋಟಲ್ ನಮಗೆ 12. ಈ ಥರನೇ ಮಾರ್ಕ್ ಮಾಡ್ಕೊಬೇಕು. ನೋಡಿ, ಈಗ ಡೀಪ್ ಎಷ್ಟಿದೆ ಅಂತ ನೋಡ್ಕೊಬೇಕು ಗೈಸ್. ನೋಡಿ, 13 ಬರ್ತಾ ಇದೆ. 13ನ ನಾವು ಈ ಥರ ಟೇಪ್ನ ಇಲ್ಲಿ ಇಟ್ಕೊಂಡಾಗ ಎಷ್ಟು ಬರುತ್ತೆ ನೋಡಿ ಗೈಸ್. 6.5 ಬರ್ತಾ ಇದೆ. ನಾನು 6.5 ಇಡಲ್ಲ ಗೈಸ್, ಯಾಕಂದರೆ ಶೋಲ್ಡರ್ ಡ್ರಾಪ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು 6 ಇಡ್ತೀನಿ. ಹಾಗೆಯೇ ಇಲ್ಲಿ ಆರ್ಮಲ್ ಎಷ್ಟಿದೆ ಅಂತ ನೋಡ್ಕೊಬೇಕು. ನೋಡಿ, ಶೋಲ್ಡ್ರಿಂದ ಕರೆಕ್ಟಾಗಿ ನೋಡಿ ಗೈಸ್, ಕಾಣ್ತಾ ಇದೆ 5 ಬರ್ತಾ ಇದೆ ಗೈಸ್. ನಾನು ಶೋಲ್ಡ್ರೂ 6 ಇಟ್ಕೊತೀನಿ, ಆರ್ಮಲ್ 6 ಇಟ್ಕೊತೀನಿ ಗೈಸ್. ನೋಡಿ, ಇಲ್ಲಿ 6 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ ಗೈಸ್. ಹಾಗೆಯೇ ಇಲ್ಲಿನೂ 6 ಇಂಚಿಗೆ. ಈಗ ಇದೆರಡೂ ಈ ಥರ ಜಾಯಿಂಟ್ ಮಾಡ್ಕೊಬೇಕು. ನೋಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡ್ಕೊಬೇಕು. ಸ್ಕೇಲ್ ಏನೈತೆ, ಇದು ಕರು ಸ್ಕೇಲ್ ಅಂತೀವಿ ಗೈಸ್. ನೋಡಿ, ಇದನ್ನು ಈ ಥರ ಇಟ್ಕೊಂಡು ಗೈಸ್, ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ತಾನೆ ಇದ್ದೀನಿ ಗೈಸ್. ಸ್ಕೇಲಿಂದ ಭಾಳ ಯೂಸ್ ಇದೆ. ಇದರಲ್ಲಿ ಡಿಸೈನ್ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಸ್ಕ್ಯಾಲಪ್ ಡಿಸೈನ್ ಬರೋಲ್ಲ ಅಂತಾರಲ್ಲ ಗೈಸ್, ನಮ್ಮ ಹತ್ರ ಏನೂ ಇಲ್ಲ ಅಂತಾರಲ್ಲ, ಇದರಿಂದನೂ ನಾವು ಸ್ಕ್ಯಾಲಪ್ ಡಿಸೈನ್ ಕೊಡ್ಬೋದು ಗೈಸ್. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ಎದೆ ಸುತ್ತಳತೆ ಎಷ್ಟಿದೆ ನೋಡಿ ಗೈಸ್. ಯಾವಾಗೂ ಈ ಉಕ್ಸ್ ಪಟ್ಟಿಯಿಂದನೇ ನಾವು ತೊಗೋಬೇಕು. ನೋಡಿ, ಉಕ್ಸ್ ಪಟ್ಟಿಗೆ ಕರೆಕ್ಟಾಗಿ ಹಿಡಿದ್ರೆ ಕಾಣ್ತಾ ಇದೆಯಾ ಗೈಸ್, 10 ಬರ್ತಾ ಇದೆ. ನಾನು 10ಕ್ಕೆ ಮಾರ್ಕ್ ಮಾಡ್ತಾಯಿದ್ದೀನಿ. ನೋಡಿ, ಇದಾಗಿದೆ. ಶೋಲ್ಡ್ರು ಇಲ್ಲಿ ಡೀಪ್ ಎಷ್ಟಿದೆ ನೋಡ್ಕೊಬೇಕು. ನೋಡಿ,
ಇಲ್ಲಿ 2.5 ಇದೆ ರೆಡಿ. ನಾನು 3ಕ್ಕೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮಿಕ್ಕಿದು ಏನಿದೆಯೋ ಗೈಸ್ ಅದು ನಾವು ಡೀಪ್ ನೆಕ್ಗೆ ಇಟ್ಕೊಳ್ಳೋಣ. ಅದು ಡೀಪ್ ಎಷ್ಟಿದೆ ನೋಡಿ ಗೈಸ್ ಬ್ಯಾಕಲ್ಲಿ. ಗೈಸ್ ಫ್ರಂಟ್ ಆದರೂ ನಾವು ಫಸ್ಟಿಗೆ ಮಾರ್ಕ್ ಮಾಡ್ಕೊಬೋದು ಅಥವಾ ಬ್ಯಾಕ್ ಆದರೂ ಮಾಡ್ಕೊಬೋದು. ನಾನು ಫಸ್ಟಿಗೆ ಬ್ಯಾಕ್ ಮಾಡ್ತಾಯಿದ್ದೀನಿ. ನೋಡಿ ಗೈಸ್, ಈ ಶೋಲ್ಡ್ರಿಂದ ಕಾಣ್ತಾ ಇದೆಯಾ ಗೈಸ್, ಈ ಶೋಲ್ಡ್ರಿಂದ ಇದು ಎಲ್ಲಿ ಹೆಂಡ್ ಆಗಿದೆಯೋ ಅಲ್ಲಿಗೆ ಈ ಥರ ಎಲ್ ಶೇಪಲ್ಲಿ ಟೇಪ್ ಹಾಕ್ಕೊಂಡ್ರೆ ನಮಗೆ ಕರೆಕ್ಟ್ ಪಾಯಿಂಟ್ ಅನ್ನೋದು ಸಿಗುತ್ತೆ ಎಲ್ಲಿಗೆ ಇದಾಗಿದೆ ಅಂತ. ಇದಕ್ಕೆ ನಾವು 1 ಇಂಚ್ ಆ್ಯಡ್ ಮಾಡ್ಕೊಬೇಕು ಗೈಸ್. ನಾನು 9 ಇಂಚಿಗೆ ಒಂದು ಮಾರ್ಕ್ ಮಾಡ್ತೀನಿ. ಇದು ಸ್ಕ್ವೇರ್ ನೆಕ್ ಇರೋದ್ರಿಂದ 3.5 ಕೊಡ್ತೀನಿ ಗೈಸ್. ಈಗ ಇವೆರಡನ್ನು ಈ ಥರ ಜಾಯಿಂಟ್ ಮಾಡ್ಕೊಳ್ಳೋಣ. ನೋಡಿ, ಕಸ್ಟಮರು ಇದೇ ಶೇಪ್ ಕೇಳಿರೋದು ಗೈಸ್. ಇಲ್ಲಿ ಪೋಟ್ಲಿ ಬಟನ್ ಕೇಳಿದ್ದಾರೆ ಫುಲ್ಲು. ಇದು ಸ್ಟಿಚಿಂಗ್ ವಿಡಿಯೋನ ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡ್ತೀನಿ ಗೈಸ್. ಹಾಗೆಯೇ ಇದು ಲೆಂತ್ ನೋಡ್ಕೊಬೇಕಾಗುತ್ತೆ ಗೈಸ್. ನೋಡಿ, ಲೆಂತು ಕರೆಕ್ಟಾಗಿ ಇದೆ. ಇಲ್ಲಿ ನಾವು ಅಟ್ಯಾಚ್ ಮಾಡೋಕ್ಕೆ ಬಟ್ಟೆ ಇದೆ ನೋಡಿ. ಈಗ ಬ್ಯಾಕ್ ಟಾಟ್ ಮಾರ್ಕ್ ಮಾಡ್ತಾಯಿದ್ದೀನಿ. ನಾನು ಯಾವಾಗೂ ಹೇಳ್ತಾ ಇರ್ತೀನಿ ಗೈಸ್, ಶೋಲ್ಡರ್ ಸೆಂಟ್ರಿಗೆ ಬರಬೇಕು ಗೈಸ್. ನೋಡಿ, ಶೋಲ್ಡರ್ ಸೆಂಟ್ರಿಗೆ ನಾನು 4.25ಗೆ ಇಲ್ಲ 4.25ಗೆ ಒಂದು ಮಾರ್ಕ್ ಹಾಕ್ಕೊಂಡು ಥರ ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿಂದ 4 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ ಗೈಸ್. ಇಲ್ಲಿ ನಾವು 10 ತೊಗೊಂಡಿದ್ದೀವಿ ಅಂದರೆ ಗೈಸ್, ಇಲ್ಲಿ ನಾನು 9 ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ ಗೈಸ್. 1 ಇಂಚು ಡಾಟ್ ಪಾಯಿಂಟ್ಗೆ ಅಂತ ಮಿಕ್ಕಿದ 2 ಖರ್ಚು ಎಕ್ಸ್ಟ್ರಾಗೆ. ನೋಡಿ ಗೈಸ್, ನಾನು ಹೊಸದಾಗಿ ಕಲಿಯೋರಿಗೆ ನಾನು ಹೇಳ್ಕೊಡ್ತಾ ಇದ್ದೀನಿ ಗೈಸ್. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಕೊಡ್ತೀನಿ. ನಾನು ಸರಿಯಾದ ರೀತಿಯಲ್ಲಿ ಹೇಳ್ಕೊಡ್ತೀನಿ. ನೋಡಿ ಗೈಸ್, ಇದು ಫ್ರಂಟು ಬ್ಯಾಕು ಎರಡೂ ಒಟ್ಟಿಗೆ ಇದು ಮಾಡ್ತೀವಿ. ಈಗ ನಾನು ಬ್ಯಾಕ್ ತೋರಿಸಿದ್ದೀನಿ, ಸ್ಲೀವ್ ತೋರಿಸ್ತೀನಿ ನೋಡಿ ಗೈಸ್. ಸ್ಲೀವು ಹಾಫ್ ಸ್ಲೀವ್ ಕೇಳಿದ್ದಾರೆ ಕಸ್ಟಮರು. ನೋಡಿ, ಈ ಥರ ಟೈಟಾಗಿ ಇಟ್ಕೊಬೇಕು ಗೈಸ್. ನೋಡಿ, ಯಾವುದೇ ಪ್ಯಾಚ್ ಅನ್ನೋದು ನಾವು ಕೊಡೋದು ಬರಲ್ಲ ಗೈಸ್. ಹಾಗಾಗಿ ನೋಡಿ, ಈ ಮೆಥಡಲ್ಲಿ ಒಂದು ಸಲ ಕಟ್ ಮಾಡಿ ನೋಡಿ ಗೈಸ್. ಈ ಥರ ಮೇಲೆ ಒಂದು ಪಾಯಿಂಟ್ ಕೊಡ್ತೀನಿ, ಇಲ್ಲೊಂದು ಪಾಯಿಂಟ್ ಕೊಟ್ಟಿದ್ದೀನಿ. ಇದು ನಮಗೆ ಇಲ್ಲಿ ಮಾರ್ಕ್ ಮಾಡ್ಕೊಬೇಕು. ಇಷ್ಟು ಅಟ್ಯಾಚ್ ಹೋಗುತ್ತೆ, ಸ್ಕೇಲಲ್ಲಿ ಹಾಕ್ಕೊಬೇಕಾಗುತ್ತೆ ಗೈಸ್. ನೋಡಿ, ಟೈಟಾಗಿ ಇಟ್ಕೊಬೇಕು. ಈಗ ಇಲ್ಲೊಂದು ಮಾರ್ಕ್ ಹಾಕ್ತಾಯಿದ್ದೀನಿ, ಮತ್ತು ಇನ್ನು ಅರ್ಧ ಇಂಚು ಎಕ್ಸ್ಟ್ರಾ ಇದು ಮಾಡಿದ್ದೀನಿ ಗೈಸ್. ನೋಡಿ, ಮತ್ತೊಮ್ಮೆ ನೋಡ್ಕೊಳ್ಳಿ. ನೋಡಿ, ಟೈಟಾಗಿ ಇಟ್ಕೊಬೇಕು. ಈಗ ನೋಡಿ ಗೈಸ್, ಸ್ಲೀವ್ ಶೇಪ್ ಮಾರ್ಕ್ ಮಾಡ್ತೀನಿ. ನೋಡಿ ನೋಡಿ 3 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಲೈಟಾಗಿ ಈ ಥರ ಬೆಂಡ್ ಮಾಡ್ಕೊತ ಹೋಗ್ಬೇಕು ಗೈಸ್. ನೋಡಿ ಎಷ್ಟು ಬೇಗ ಸ್ಲೀವ್ ಮಾರ್ಕ್ ಮಾಡಿದ್ದೀನಿ ಅಂತ. ಸ್ಕೇಲಲ್ಲೂ ಮಾಡ್ಕೊಬೋದು ಗೈಸ್. ಇಲ್ಲಿ 2 ಇಂಚು ಕಚ್ಚಾಗೆ ನೋಡಿ ಗೈಸ್. ಅರ್ಥ ಆಗಿದೆಯಾ ಗೈಸ್? ನೋಡಿ, ಇಲ್ಲಿ ಯಾವುದೇ ನಮಗೆ ಎಕ್ಸ್ಟ್ರಾ ಸ್ಲೀವ್ ಜಾಯಿಂಟ್ ಕೊಡ್ತೀವಲ್ಲ ಈ ಜಾಗದಲ್ಲಿ, ಆ ಥರ ಏನೂ ಬರೋಲ್ಲ ಗೈಸ್. ಇದು ಉದ್ದ ಸ್ಲೀವ್ಗೂ ಆಗುತ್ತೆ, ಹಾಗೆಯೇ ಹಾಫ್ ಸ್ಲೀವ್ಗೂ ಆಗುತ್ತೆ ಗೈಸ್. ಇಲ್ಲಿ ನಾವು ನೋಡ್ಕೊಬೇಕಾಗುತ್ತೆ ನೋಡಿ ಗೈಸ್. ನಾವು ಎಕ್ಸ್ಟ್ರಾನೇ ಇಲ್ಲಿ ಇನ್ನೂ ಎಷ್ಟೊಂದು ಬಟ್ಟೆ ಇದೆ. ಈ ಪೋರ್ಷನ್ ಬಂದಾಗ ನಾವು ಆರಾಮಾಗಿ ಉದ್ದ ಸ್ಲೀವ್ ಅನ್ನೋದನ್ನು ನೀಟಾಗಿ ಕಟ್ ಮಾಡ್ಬೋದು. ಈಗ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಗೈಸ್. ಫಸ್ಟಿಗೆ ನಾನು ಬ್ಯಾಕ್ ಒಂದನ್ನೇ ಕಟ್ ಮಾಡ್ತೀನಿ ಗೈಸ್. ಇಲ್ಲಿ ನಾನು ಮಾರ್ಕಿಂಗ್ ಬಿಟ್ಟಿದ್ದೀನಿ ಗೈಸ್. ಇಲ್ಲಿ
ಸ್ಲೀವ್ ಕಟ್ ಮಾಡ್ತಾಯಿದ್ದೀನಿ ನೋಡಿ ಗೈಸ್. ಕಟ್ ಮಾಡ್ಬೇಕಾದ್ರೆ ಚೂರು ಆ ಕಡೆ ಈ ಕಡೆ ಹೋಗುತ್ತೆ, ನೀಟಾಗಿ ಪಿನ್ ಹಾಕ್ಕೊಂಡು ಮಾಡ್ಕೊಬೇಕು ಗೈಸ್ ನೋಡಿ.